ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ದಿವಸ ದೇವರ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡಿಕೊಳ್ಳಲಿಕ್ಕಾಗಿ ನಾವು ಬಂದಿದ್ದೇವೆ. ಈ ಒಂದು ಸ್ಥಳದಲ್ಲಿ ಕೆಲವರಿರುವುದು ಮತ್ತು ನೀವೆಲ್ಲರೂ ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೀರಾ. ಕರ್ತನಿಗೆ ಸ್ತೋತ್ರ. ಹೊಸ ವರ್ಷದಲ್ಲಿ ಬಂದಿದ್ದೇವೆ. ದೇವರ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ, ದೇವರ ವಾಕ್ಯಗಳನ್ನು ಕೇಳುತ್ತಾ ನಾವು ದೇವರಲ್ಲಿ ಬೆಳೆಯುತ್ತಾ ಇದ್ದೇವೆ. ಖಂಡಿತ ದೇವರು ನಮಗೆ ಕೊಟ್ಟ ವಾಗ್ದಾನಗಳನ್ನು, ಮಾಡಿದ ಒಡಂಬಡಿಕೆಗಳನ್ನು ಆತನು ನೆರವೇರಿಸುವವನಾಗಿದ್ದಾನೆ. ಅನೇಕ ಜನರು ಏನು ಹೇಳ್ತಾರೆ ಅಂದರೆ, ಕೃಪೆ, ದೇವರ ಕೃಪೆ ಇದ್ದರೆ ನಮಗೆ ಸಾಕು, ಇಲ್ಲವೇ ದೇವರ ಒಡಂಬಡಿಕೆಯನ್ನು ಒಟ್ಟಿಗೆ ಮಾಡಿಕೊಂಡಿದ್ದರೆ ಅದು ಸಾಕು ಎಂದು ಹೇಳುತ್ತಾರೆ. ಅದು ಸತ್ಯವಾದ ಮಾತೆ. ಯಾಕೆಂದರೆ ಅನೇಕ ಪಿತೃಗಳ ಬಳಿಯಲ್ಲಿ ದೇವರು ವಾಗ್ದಾನ ಮಾಡಿ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದರು. ಏನು ಒಡಂಬಡಿಕೆ ಅಂದರೆ ನಿಮಗೆಲ್ಲ ಗೊತ್ತಿದೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾರೆ. ಅಂದರೆ ನೀವು ಉದಾಹರಣೆಗೆ ಮಾರ್ಕೆಟ್ಗೆ ಹೋದರೆ ನೀವು ದವಸ ಧಾನ್ಯಗಳನ್ನು ಕೊಡ್ರಿ, ನಾನು ಹಣವನ್ನು ಕೊಡ್ತೇನೆ. ನೀವು ವಸ್ತುಗಳನ್ನು ಕೊಟ್ಟರೆ ನಾನು ಇದನ್ನು ಕೊಡ್ತೇನೆ. ಅಂದರೆ ನೀವಿದನ್ನು ಕೊಟ್ಟರೆ ನಾನು ಇದನ್ನು ಕೊಡ್ತೇನೆ, ನೀವಿದು ಮಾಡಿದರೆ ನಾನು ಇದನ್ನು ಮಾಡ್ತೇನೆ. ಇದು ಒಡಂಬಡಿಕೆ, ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಕಂಪನಿಗಳ ಮಧ್ಯೆ ಅಗ್ರಿಮೆಂಟ್ ಆಗುತ್ತೆ, ಗೌರ್ಮೆಂಟುಗಳ ಮಧ್ಯೆ ಅಗ್ರಿಮೆಂಟ್ ಆಗುತ್ತೆ, ಮನುಷ್ಯರ ಮಧ್ಯೆ ಅಗ್ರಿಮೆಂಟ್ ಆಗುತ್ತೆ. ಅದು ಒಡಂಬಡಿಕೆ. ಆದರೆ ನಾವು ಮಾತಾಡ್ತಾ ಇರುವಂಥದ್ದು ದೇವರ ಮತ್ತು ನಮ್ಮ ಮಧ್ಯೆ ಇರುವಂಥ ಅಗ್ರಿಮೆಂಟು, ಒಡಂಬಡಿಕೆ. ಅಂದರೆ ದೇವರು ಕೂಡ ಹೇಳ್ತಾರೆ, ನೀವು ನನ್ನ ಮಾತುಗಳಂತೆ ನೀವು ನಡ್ಕೊಂಡ್ರೆ, ನಾನು ಹೇಳಿದ ಹಾಗೆ ನೀವು ಜೀವಿಸಿದರೆ ನಾನು ನಿಮಗೆ ಇದನ್ನು ಕೊಡ್ತೀನಿ, ನೀವು ಈ ರೀತಿ ಜೀವಿಸಿದರೆ ನಾನು ಈ ಥರ ಮಾಡ್ತೀನಿ ಅಂತ ದೇವರು ಹೇಳ್ತಾನೆ. ಅದು ನಮಗೆ ತುಂಬ ಇಷ್ಟವಾದಂಥದ್ದು. ದೇವರು ನಮಗೆ ಅದ್ಭುತ ಮಾಡ್ತಾರೆ, ದೇವರು ನಮಗೆ ಒಳ್ಳೇದು ಮಾಡ್ತಾರೆ ಅಂದರೆ ಯಾರು ಬೇಡ ಅಂತೀವಲ್ವಾ? ಎಲ್ರಿಗೂ ಆಶೀರ್ವಾದ ಬೇಕೇ ಬೇಕು. ಆದರೆ ಈ ದಿನ ದೇವರಾತ್ಮನ ನನ್ನ ಹೃದಯದಲ್ಲಿ ಇಟ್ಟಿರುವಂಥ ಒಂದು ಆಲೋಚನೆ ಏನಂದರೆ, ಈ ಕೃಪೆಯು, ಒಡಂಬಡಿಕೆಯು ನಮ್ಮ ಜೀವಿತದಲ್ಲಿ ನೆರವೇರಿಸಲ್ಪಡಬೇಕಾದ್ರೆ ನಾವು ಏನು ಮಾಡಬೇಕು? ಅದನ್ನು ಈ ದಿನ ದೇವರ ವಾಕ್ಯದಲ್ಲಿ ಧ್ಯಾನ ಮಾಡಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 14ನೇ ವಚನವನ್ನು ಮುಖ್ಯವಾದ ವಾಕ್ಯವಾಗಿ ತೆಗೆದುಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 14ನೇ ವಚನ. ಇಸ್ರಾಯೇಲ್ ದೇವರಾದ ಯೆಹೋವನೇ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮಾನನಾದ ದೇವರಿಲ್ಲ. ಪೂರ್ಣ ಮನಸ್ಸಿನಿಂದ ನಿನಗೆ ನಡೆದುಕೊಳ್ಳುವಂಥ ಸೇವಕರ ವಿಷಯದಲ್ಲಿ ನೀನು ನಿನ್ನ ಒಡಂಬಡಿಕೆಯನ್ನು, ಕೃಪೆಯನ್ನು ನೆರವೇರಿಸುವವನು ಎಂದು ಹೇಳುತ್ತಾ ಇದೆ. ಏನಂತ ಹೇಳ್ತಾ ಇದೆ ಅಲ್ಲಿ ಗೊತ್ತಾ? ಕೊನೆಯಲ್ಲಿ ನಿನ್ನ ಸೇವಕರ ವಿಷಯದಲ್ಲಿ ನೀನು ನಿನ್ನ ಒಡಂಬಡಿಕೆಯನ್ನು, ಕೃಪೆಯನ್ನು ನೆರವೇರಿಸುವವನು ಎಂದು ಹೇಳುತ್ತಾ ಇದೆ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ನೋಡಿ, ಇಲ್ಲಿ ಗಮನಿಸಿರಿ, ನೀನು ನಿನ್ನ ಒಡಂಬಡಿಕೆಯನ್ನ, ಕೃಪೆಯನ್ನು ನೆರವೇರಿಸುವವನು. ಈಗ ಹೇಳಿದ್ನಲ್ವಾ? ನೋಡಿ, ಕೆಲವ್ರನ್ನ ಕೇಳುವಾಗ ಹೇಗಿದ್ದೀರಿ ಅಂದರೆ ಫಸ್ಟ್ ಅವ್ರು ಹೇಳೋ ಮಾತು ಹೆಂಗಿರುತ್ತೆ? ದೇವರ ಕೃಪೆಯಿಂದ ಚೆನ್ನಾಗಿದ್ದೀವಿ. ಹೌದಾ ಇಲ್ವಾ? ದೇವರ ಮಕ್ಕಳನ್ನ ಕೇಳುವಾಗ ಏನು ಹೇಳ್ತಾರೆ? ದೇವರ ಕೃಪೆಯಿಂದ ಚೆನ್ನಾಗಿದೆ. ಫಸ್ಟ್ ಮಾತು ದೇವರ ಮಕ್ಕಳು ಹೇಳೋ ಮಾತು, ಫಸ್ಟ್ ಮಾತು ಅದೇನೆ. ಹೌದು, ಹೋರಾಟಗಳಿದೆ, ಪ್ರಯಾಸಗಳಿದೆ, ಸಮಸ್ಯೆಗಳಿದೆ. ಆದರೆ ಹೇಗಿದ್ದೀರಾ ಎಂದು ಕೇಳಿದ್ರೆ ದೇವರ ಕೃಪೆಯಿಂದ, ಇನ್ನು ಕೆಲವರು ಹೇಳ್ತಾರೆ ನಿಮ್ಮ ಪ್ರಾರ್ಥನೆಯಿಂದ. ಈ 2 ಪದಗಳನ್ನು ಉಪಯೋಗಿಸ್ತೇವೆ. ಹಾಗಾದರೆ ನೀವು ಗಮನಿಸಿರಿ, ದೇವರ ಕೃಪೆಯು ನೆರವೇರಬೇಕಾದರೆ, ದೇವರು ನಮಗೆ ಮಾಡಿರುವಂಥ ವಾಗ್ದಾನವೂ ಇಲ್ಲ, ಒಡಂಬಡಿಕೆಯು ನೆರವೇರಬೇಕಾದ್ರೆ ನಾವೇನು ಮಾಡಬೇಕಂತೆ ಅಲ್ಲಿ ಗಮನಿಸಲು ಹೇಳ್ತದೆ, ಪೂರ್ಣ ಮನಸ್ಸಿನಿಂದ ನಿನಗೆ ನಡೆದುಕೊಳ್ಳುವಂಥ ಸೇವಕರ ವಿಷಯದಲ್ಲಿ. ನೋಡಿ, ಯಾರ ವಿಷಯದಲ್ಲಿ ದೇವರು ಒಡಂಬಡಿಕೆಯನ್ನು, ಕೃಪೆಯನ್ನು ನೆರವೇರಿಸುವವನು? ಪೂರ್ಣ ಮನಸ್ಸಿನಿಂದ ನಿನಗೆ ನಡ್ಕೊಳ್ಳುವಂಥವರು. ಹಾಗಾದ್ರೆ ಏನು ಅದರ ಅರ್ಥ? ಪೂರ್ಣ ಮನಸ್ಸಿನಿಂದ ನಡ್ಕೊಳ್ಳದೆ ಇರುವಂಥವರು ಕೂಡ ಇದ್ದಾರೆ. ಅರ್ಧಂಬರ್ಧ ನಟನೆ ಮಾಡಿ ಸುಮ್ಮನೆ ನಡ್ಕೊಳ್ಳುವಂಥವರು ಇದ್ದಾರೆ. ದೇವರು ಅವರ ವಿಷಯದಲ್ಲಿ ಹೇಳ್ತಾನೆ, ನಾನು ಅವರಿಗೆ ಕೃಪೆಯನ್ನು, ನಾನು ಅವರಿಗೆ ಒಡಂಬಡಿಕೆಯನ್ನು ನೆರವೇರಿಸುವುದಿಲ್ಲ. ಆದರೆ 2 ಪೂರ್ವಕಾಲ ವೃತ್ತಾಂತ 6:14 ಹೇಳುತ್ತಾ ಇದೆ,
ಯಾರು ಪೂರ್ಣ ಮನಸ್ಸಿನಿಂದ ನಡ್ಕೊಳ್ಳುತ್ತಾರೋ ಅವರ ವಿಷಯದಲ್ಲಿ ನಾನು ನನ್ನ ಒಡಂಬಡಿಕೆಯನ್ನು, ನನ್ನ ಕೃಪೆಯನ್ನು ದೇವರೇನು ಮಾಡ್ತಾನಂತೆ? ನೆರವೇರಿಸುವನು. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ನೋಡಿ, ಎಷ್ಟೋ ಜನರು, ಕೆಲವರು ಅದೇ ಹೇಳ್ತಾರೆ, ಮಳೆ ಬಂದಿಲ್ಲ ಅಂದರೆ ನಾನು ಆಲಯಕ್ಕೆ ಬರ್ತೇನೆ, ಚಳಿ ಇಲ್ಲ ಅಂದರೆ ನಾನು ಆಲಯಕ್ಕೆ ಬರುತ್ತೇನೆ, ಒಂದು ವೇಳೆ ಎಲ್ಲ ನಮ್ಮ ಮನೆಯಲ್ಲಿ ಏನು ಕಷ್ಟ ಇಲ್ಲ ಅಂದರೆ, ಕೆಲಸ ಇಲ್ಲ ಅಂದರೆ ನಾನು ಆಲಯಕ್ಕೆ ಬರುತ್ತೇನೆ. ಈ ರೀತಿಯಾದಂಥ ಕಾರ್ಯಗಳಲ್ಲ, ಅದು ಪೂರ್ಣ ಮನಸ್ಸಿನಿಂದ ದೇವರನ್ನ ಆರಾಧಿಸೋದಲ್ಲ. ಇನ್ನು ಕೆಲವರು ಸೇವಕರು ಕೇಳ್ತಾರೆ, ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ಅನ್ನೋದಕ್ಕೋಸ್ಕರ ಬರೋದು, ಇಲ್ಲಾಂದರೆ ಯಾರೋ ನೋಡಬೇಕು ಅನ್ನೋಂಥದ್ದಕ್ಕೋಸ್ಕರ ಪ್ರಾರ್ಥನೆ ಮಾಡೋದು, ಯಾರೋ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಹಾಡಾಡೋದು, ಇದೆಲ್ಲವೂ ಬೇಡದೇ ಇರುವಂಥ ಕಾರ್ಯಗಳು. ದೇವರ ಬಳಿಯಲ್ಲಿ ಹೇಗೆ ಬರಬೇಕಂತೆ? ಪೂರ್ಣ ಮನಸ್ಸಿನಿಂದ ಬರಬೇಕು. ದೇವರನ್ನ ಪೂರ್ಣ ಮನಸ್ಸಿನಿಂದ ನಂಬಬೇಕು, ನಡ್ಕೊಳ್ಬೇಕು, ಜೀವಿಸಬೇಕು. ಆಗ ದೇವರು ಹೇಳ್ತಾನೆ, ಅಂಥವರನ್ನ ನಾನು ನನ್ನ ಕೃಪೆಯನ್ನು, ಒಡಂಬಡಿಕೆಯನ್ನು ನೆರವೇರಿಸುತ್ತೇನೆ. ದೇವರು ಮಾತು ಕೊಡುವುದು ದೊಡ್ಡ ವಿಷಯ ಅಲ್ಲ ದೇವಜನರೇ. ದೇವರು ಮಾತು ಕೊಡುತ್ತಾನೆ, ಮಾತು ನೆರವೇರಿಸುತ್ತಾನೆ. ಆತನು ನಂಬಿಕಸ್ಥನಾದ ದೇವರು. ಆದರೆ ನಾವು ದೇವರ ಕೃಪೆ ನಮ್ಮ ಜೀವಿತದಲ್ಲಿ ನೆರವೇರಿಸಲ್ಪಡಬೇಕಾದರೆ, ಇಲ್ಲವೇ ಆತನು ನಮಗೆ ಕೊಟ್ಟಿರುವ ಒಡಂಬಡಿಕೆ ಆತನು ಪರಿಪೂರ್ಣ ಮಾಡಬೇಕಾದರೆ, ನಾವು ಪೂರ್ಣ ಮನಸ್ಸಿನಿಂದ ಆತನಿಗೆ ನಡೆದುಕೊಳ್ಳಬೇಕು. ಅಂಥವ್ರನ್ನ ದೇವರು ನೋಡ್ತಾರೆ, ಅಂಥವರಿಗೆ ಒಳ್ಳೆಯದನ್ನು ದೇವರು ಮಾಡೇ ಮಾಡ್ತಾರೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಬೈಬಲಲ್ಲಿ ಅನೇಕ ಕಡೆಗಳಲ್ಲಿ ದೇವರು ಹೇಳುತ್ತಿದ್ದಾನೆ, ನೀವು ಏನು ಮಾಡ್ತಾ ಇದ್ದೀರೋ ಅದನ್ನು ಪೂರ್ಣ ಮನಸ್ಸಿನಿಂದ ನೀವು ಮಾಡಿರಿ. ಈಗ ದೇವರನ್ನ ಪ್ರೀತಿಸುವ ವಿಷಯದಲ್ಲಿ ಏನು ಹೇಳ್ತಾರೆ? ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಮನಸ್ಸಿನಿಂದಲೂ, ಬಲದಿಂದಲೂ, ಹೃದಯದಿಂದಲೂ, ಶಕ್ತಿಯಿಂದಲೂ ಪ್ರೀತಿಸಬೇಕು. ದೇವರಿಗೆ ಯಾಕೆ ಕೇಳ್ತಾ ಇದ್ದಾರೆ? ಅರ್ಧಂಬರ್ಧ ಹೃದಯ ಅಲ್ಲ. ದೇವರಿಗೆ ಬೇಕಾಗಿರೋದು ನಟನೆ ಅಲ್ಲ. ದೇವರಿಗೆ ಬೇಕಾಗಿರೋದು ಯಥಾರ್ಥತೆ ಮತ್ತು ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ. ದೇವರು ಯಾಕೆ ಪೂರ್ಣ ಅಂತ ಹೇಳಿದ್ರು? ನಿಮ್ಮ ಹೃದಯದಿಂದ, ನಿಮ್ಮ ಮನಸ್ಸಿಂದ ನೀವು ಮಾಡ್ರಿ ಆರಾಧನೆ ಅಂತ ಹೇಳ್ಬೋದಾಗಿತ್ತಲ್ವಾ? ಆತನು ಯಾಕೆ ಹೇಳ್ತಾ ಇದ್ದಾನೆ ನಿಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಮನಸ್ಸಿನಿಂದಲೂ ಅಂತ ಯಾಕೆ ದೇವರು ಹೇಳ್ತಾ ಇದ್ದಾನೆ? ಯಾಕೆಂದರೆ ಪ್ರತಿಫಲ ಬರಬೇಕಾದರೆ ನಾವು ಖಂಡಿತವಾಗಿ ಪೂರ್ಣ ಮನಸ್ಸಿನಿಂದ ಆತನನ್ನು ಆರಾಧಿಸುವವರಾಗಿರಬೇಕು. ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸುವವರಾಗಿರಬೇಕು. ಇಲ್ಲಿ ಈ ವಾಕ್ಯ ಹೇಳ್ತಾ ಇದೆ, ನೀವು ಪೂರ್ಣ ಮನಸ್ಸಿನಿಂದ ನನಗೆ ನಡೆದುಕೊಂಡ್ರೆ ನಾನು ಕೊಟ್ಟಿರುವ ಒಡಂಬಡಿಕೆ, ನಾನು ಮಾಡಿಕೊಟ್ಟಿರುವ ಒಡಂಬಡಿಕೆ, ನಾನು ತೋರಿಸುವ ಕೃಪೆಯನ್ನು ನೆರವೇರಿಸುವೆನು. ನೋಡಿ, ಅನೇಕ ಜನರು ಅದನ್ನು ಅನುಭವ ಮಾಡುತ್ತಾ ಇದ್ದಾರೆ. ಅದರ ಅರ್ಥ ಅವರು ಪೂರ್ಣ ಮನಸ್ಸಿನಿಂದ ದೇವರಿಗೆ ನಡ್ಕೊಂಡಿದ್ದಾರೆ. ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನೀವು, ನಾನು ಕೂಡ ಪೂರ್ಣ ಮನಸ್ಸಿನಿಂದ ದೇವರಿಗೆ ನಡ್ಕೊಂಡ್ರೆ ಆತನು ನಮಗೆ ಕೊಟ್ಟಿರುವ ಕೃಪೆ ಒಡಂಬಡಿಕೆಯನ್ನು ನೆರವೇರಿಸುತ್ತಾನೆ. ಜ್ಞಾನೋಕ್ತಿಗಳ ಗ್ರಂಥ 3ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುತ್ತದೆ, ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು ಅಂತ ಹೇಳುತ್ತಾ ಇದೆ. ನೋಡಿ, ಎಷ್ಟು ಸುಂದರವಾಗಿ ಹೇಳಿಕೊಡ್ತಾ ಇದ್ದಾನೆ. ಕಂದ, ಮಗನೇ, ಮಗಳೇ ಎಂದು ದೇವರು ಕರೆಯುತ್ತಾ ಇಲ್ಲಿ ಮಾತಾಡ್ತಾ ಇರುವುದು ಈ ಜ್ಞಾನಿ ಹೇಳ್ತಾ ಇದ್ದಾನೆ, ಕಂದ, ನನ್ನ ಉಪದೇಶವನ್ನು ಮರೆಯಬೇಡ. ಈ ಸೊಲೊಮೋನನ್ನು ಹೇಳಿದ ಹಾಗೆ ದೇವರು ಕೂಡ ನಮ್ಮ ಹತ್ರ ಕೇಳ್ತಾ ಇದ್ದಾನೆ, ನನ್ನ ಆಜ್ಞೆಗಳನ್ನು ಹೇಗೆ ಮಾಡು? ಮನಪೂರ್ವಕವಾಗಿ ನಡೆಸು ಎಂದು ಹೇಳುತ್ತಾ ಇದ್ದಾನೆ. ಆಮೇನ್, ಆಮೇನ್, ಆಮೇನ್. ನೋಡಿ, ನಾವು ಏನೇ ಮಾಡಿದ್ರು, ಈಗ ಮಕ್ಕಳಿಗೆ ತಂದೆ ತಾಯಿಗಳು ಆಜ್ಞೆ ಮಾಡ್ತಾರೆ, ಟೀಚರ್ಸು ಆಜ್ಞೆ ಮಾಡ್ತಾರೆ, ದೊಡ್ಡವರು ಹಿರಿಯರು ಆಜ್ಞೆ ಮಾಡ್ತಾರೆ, ಸರ್ಕಾರಗಳು ಆಜ್ಞೆ ಮಾಡ್ತಾರೆ. ಆದರೆ ಅದನ್ನು ನಾವು ಬಲವಂತವಾಗಿ ಮಾಡ್ತೇವಾ, ಇಲ್ಲಾಂದ್ರೆ ಮನಪೂರ್ವಕವಾಗಿ ಮಾಡ್ತೇವಾ? ಅದು ಬಹಳ ಮುಖ್ಯ. ನೋಡಿ, ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಹೆಂಗಿರುತ್ತೆ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಹೆಂಗಿರುತ್ತೆ? ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಸುಂದರವಾಗಿರ್ತದೆ, ಕಷ್ಟಪಟ್ಟು ಮಾಡಿದ್ರೆ ಅದನ್ನು ಬೇಕಾಬಿಟ್ಟಿಯಾಗಿ ಮಾಡುತ್ತಾರೆ. ದೇವರು ಕೂಡ ಕೇಳ್ತಾ ಇದ್ದಾನೆ, ಕಂದ, ನನ್ನ ಆಜ್ಞೆಗಳನ್ನು ನೀನು ಹೇಗೆ ನಡೆಸು? ಮನಪೂರ್ವಕವಾಗಿ ನಡೆಸು, ಪೂರ್ಣ ಮನಸ್ಸಿನಿಂದ ನಡೆಸು ಎಂದು ಹೇಳುತ್ತಾ ಇದ್ದಾನೆ. ಅದು ಬಹಳ ಮುಖ್ಯವಾದಂಥ ವಾಕ್ಯ. ಕೀರ್ತನೆಗಳಲ್ಲಿ 119ನೇ ಕೀರ್ತನೆ
145ನೇ ವಾಕ್ಯವನ್ನು ನಾವು ನೋಡುವಾಗ, ಯೆಹೋವನೇ, ಸಂಪೂರ್ಣ ಮನಸ್ಸಿನಿಂದ ಮೊರೆಯಿಟ್ಟಿದ್ದೇನೆ, ಸದುತ್ತರವನ್ನು ದಯಪಾಲಿಸು, ನಿನ್ನ ನಿಬಂಧನೆಗಳನ್ನು ಅನುಸರಿಸುವೆನು ಎಂದು ಹೇಳುತ್ತಾ ಇದೆ. ಯೆಹೋವನೇ ಏನಂತ ಹೇಳಿರ್ತದೆ? ಸಂಪೂರ್ಣ ಮನಸ್ಸಿನಿಂದ ಮೊರೆ ಇಟ್ಟಿದ್ದೇನೆ. ನಾವು ಮೊರೆ ಇಡುವುದು, ಪ್ರಾರ್ಥಿಸುವುದು ಕೂಡ ದೇವರ ವಾಕ್ಯ ಹೇಳ್ತಾ ಇದೆ. ಹೇಗೆ ಮೊರೆ ಇಡಬೇಕಂತೆ? ಸಂಪೂರ್ಣ ಮನಸ್ಸಿನಿಂದ ನಾವು ಮೊರೆ ಇಡಬೇಕು. ನಾವು ದೇವರ ಬಳಿಗೆ ಏನೇ ತಂದರೂ, ದೇವರ ಬಳಿಗೆ ನಾವು ಏನೇ ಪ್ರಾರ್ಥಿಸಿದರೂ ಕೂಡ ಅದನ್ನು ಅರ್ಧಂಬರ್ಧ ಮನಸ್ಸಿನಲ್ಲಿ ಬೇಸರದಿಂದ, ಭಯದಿಂದ, ಅಪನಂಬಿಕೆಯಿಂದ ನಾವು ಯಾವುದನ್ನು ಮಾಡಬಾರದು. ಸಂಪೂರ್ಣವಾದಂಥ ಮನಸ್ಸಿನಿಂದ ನಾವು ಮಾಡಿದರೆ ಅದರ ಪ್ರತಿಫಲವನ್ನು ನಾವು ಹೊಂದಿಕೊಳ್ಳುತ್ತೇವೆ. ಆದಿಯಲ್ಲಿ ನಿಮಗೆ ಗೊತ್ತು, ಪ್ರಾರಂಭದಲ್ಲಿ ಕಾಯಿನ ಮತ್ತು ಹೇಬೇಲ ಎಂಬ ಸಹೋದರರಿದ್ದರು. ಇಬ್ಬರು ಸಹೋದರರೇ. ಕಾಯಿನನು ವ್ಯವಸಾಯ ಮಾಡ್ತಾ ಇದ್ದ, ಹೇಬೇಲನು ಕುರಿ ಕಾಯ್ತಾ ಇದ್ದ. ದೇವರಿಗೆ ಅವರು ಕಾಣಿಕೆಗಳನ್ನು ತರುವಂಥ ಒಂದು ದಿವಸ ಬಂತು. ಆ ಕಾಣಿಕೆಗಳನ್ನು ತರುವಾಗ ನಾವು ನೋಡುತ್ತೇವೆ, ಕಾಯಿನನು ಬೇಕಾಬಿಟ್ಟಿಯಾಗಿ, ಏನು ದೇವರೇನು ತಿಂತಾನ, ದೇವರಿಗೆ ಯಾಕೆ ಉತ್ತಮವಾದದನ್ನು ಕೊಡಬೇಕು ಅಂತ ಮನಸ್ಸಿನಲ್ಲಿ ಒಂದು ರೀತಿಯಾಗಿ ಏನನ್ನೋ ನೆನಪಿಸಿಕೊಂಡು ಪೂರ್ಣ ಮನಸ್ಸಿನಿಂದ ಕೊಡೋಕ್ಕೆ ಅವನಿಗೆ ಇಷ್ಟನೇ ಇಲ್ಲ. ಅರ್ಧಂಬರ್ಧ ಹೃದಯದಿಂದ, ಮನಸ್ಸಿನಿಂದ ಅವನೇನು ಮಾಡ್ದ, ಅವನ ಮನಸ್ಸಿನಿಂದ ಆ ಕಾಣಿಕೆಯನ್ನು, ಅಂದರೆ ಆ ತರಕಾರಿಯನ್ನು, ಅವನು ಬೆಳೆದದ್ದನ್ನು ತಂದು ಕೊಟ್ಟ. ಆದರೆ ಹೇಬೇಲನು ಪೂರ್ಣ ಮನಸ್ಸಿನಿಂದ ಕಾಣಿಕೆಯನ್ನು ತಂದನು. ದೇವರಿಗೆ ಯಾವ ಕಾಣಿಕೆ ಇಷ್ಟ ಆಯಿತು? ಬಲವಂತವಾಗಿ ತಂದದ್ದು, ಅರ್ಧಂಬರ್ಧ ತಂದದ್ದು, ತುಂಬ ಬೇಸರದಿಂದ ತಂದದ್ದು ದೇವರಿಗೆ ಇಷ್ಟ ಆಗುತ್ತಾ? ಇಲ್ಲ. ದೇವರಿಗೆ ಇಷ್ಟ ಆಗುವಂಥದ್ದು ಪೂರ್ಣ ಮನಸ್ಸಿನಿಂದ ಕೊಡುವಂಥದ್ದು. ಅದು ಎಷ್ಟೇ ಆಗಿರಲಿ ದೇವರು ಅದನ್ನು ನೋಡಲ್ಲ. ಕಳೆದ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೆ ನಿಮ್ಮೊಟ್ಟಿಗೆ, ಒಂದು ವಿಧವೆಯು ಕಾಣಿಕೆಯನ್ನು ತಂದು ಹಾಕುತ್ತಿದ್ದಳು. ವಿಧವೆ. ಆ ಯೇಸು ಸ್ವಾಮಿ ಅದನ್ನು ಗಮನಿಸಿ ಹೇಳ್ತಾರೆ, ನೋಡಿರಿ, ಇಲ್ಲಿ ಎಲ್ಲರಿಗಿಂತಲೂ ಈಕೆ ಏನು ಮಾಡಿದ್ದಾಳೆ? ಹೆಚ್ಚು ಹಾಕಿದ್ದಾಳೆ ಎಂದರು. ಅವಾಗ ಅವರು ಕೇಳ್ತಾರೆ ಶಿಷ್ಯರು, ಸ್ವಾಮಿ, ಆಕೆ ಹಾಕ್ತಾ ಇದ್ದಿದ್ದೆ 2 ಕಾಸುಗಳು ತಾನೆ, ಮತ್ತೆ ಹೇಗೆ ಆಕೆ ಹೆಚ್ಚು ಹಾಕಿದ್ದಾಳೆ ಎಂದು ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ಇವರೆಲ್ಲ ತಮಗೆ ಆಗಿ ಮಿಕ್ಕಿದ್ದರಲ್ಲಿ ಅವರು ಹಾಕಿದರು, ಆದರೆ ಈಕೆಯೇ ತನ್ನ ಜೀವನವನ್ನೇ ಆಕೆ ಕೊಟ್ಟಿದ್ದಾಳೆ. ಅಂದರೆ ಆಕೆ ತನ್ನ ಹತ್ರ ಇದ್ದದ್ದನ್ನ ಪೂರ್ಣ ಮನಸ್ಸಿನಿಂದ ಆಕೆ ಕೊಟ್ಟಿದ್ದಾಳೆ ಎಂದು ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ದೇವಜನವೇ, ಇವತ್ತು ದೇವರ ವಾಕ್ಯವನ್ನ ಕೇಳುತ್ತಿರುವಂತ ನಿಮ್ಮ ನನ್ನ ಜೀವಿತದಲ್ಲಿ ಅದು ಕಾಣಿಕೆಯಾಗಿರಲಿ, ಅದು ಸಮಯವಾಗಿರಲಿ, ಅದು ತಲಾಂತಾಗಿರಲಿ, ದೇವರಿಗೆ ಸಂಪೂರ್ಣ ಮನಸ್ಸಿನಿಂದ ಮಾಡಬೇಕೇ ಹೊರತು ಅರ್ಧಂಬರ್ಧ ಮಾಡಬಾರ್ದು. ಅರ್ಧಂಬರ್ಧ ಮಾಡಿದರೆ, ಬಲವಂತದಿಂದ ಮಾಡಿದರೆ ಅದು ದೇವರಿಗೆ ಇಷ್ಟವಾಗುವುದಿಲ್ಲ. ದೇವರಿಗೆ ಅದು ಇಷ್ಟ ಆಗೋದಿಲ್ಲ. ಅದಕ್ಕೆ ದೇವರ ವಾಕ್ಯವು ಯಾವಾಗಲೂ ನಮಗೆ ಹೇಳಿಕೊಳ್ಳೋದೇನೆಂದರೆ, ನಾವು ದೇವರನ್ನ ಸಂಪೂರ್ಣ ಮನಸ್ಸಿನಿಂದ ನಾವು ಮೊರೆ ಇಡಬೇಕು ಅಂತ ಇಲ್ಲಿ ಹೇಳುತ್ತಾ ಇದೆ. ನೋಡಿ, ಗಮನಿಸಿರಿ. ಸಂಪೂರ್ಣ ಮನಸ್ಸಿನಿಂದ ಮೊರೆ ಇಟ್ಟಿದ್ದೇನೆ, ಸದುತ್ತರವನ್ನ ದಯಪಾಲಿಸು ಎಂದು ಹೇಳುತ್ತಾ ಇದೆ. ದೇವರು ನಮಗೆ ಸಂಪೂರ್ಣವಾಗಿ ಒಂದು ವೇಳೆ ಉತ್ತರ ಕೊಡಬೇಕಾದ್ರೆ ಸಂಪೂರ್ಣವಾಗಿ ನಾವೇನು ಮಾಡಬೇಕು? ಮೊರೆ ಇಡುವಂಥವರು ಆಗಿರಬೇಕು. ದೇವರ ವಾಕ್ಯವು ಹೇಳುತ್ತಾ ಇದೆ, ಅಲ್ಲಿ ಹೇಳುತ್ತದೆ, ಸಂಪೂರ್ಣ ಮನಸ್ಸಿನಿಂದ ನಾನೇನು ಮಾಡುತ್ತೇನೆ? ನಿನ್ನ ನಿಬಂಧನೆಗಳನ್ನು ಅನುಸರಿಸುತ್ತೇನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಯಾರು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ದೇವರಲ್ಲಿ ಭರವಸೆ ಇಡುತ್ತಾರೋ ಅವರಿಗೆ ದೇವರು ಖಂಡಿತ ಸಹಾಯ ಮಾಡುವಂಥವರು ಆಗಿದ್ದಾರೆ. ಪ್ರಿಯ ದೇವಜನವೇ, ದೇವರ ಸಮ್ಮುಖದಲ್ಲಿ ನಾವು ಬಂದಾಗ ದೇವರಿಗೆ ಪರಿಪೂರ್ಣ ಮನಸ್ಸಿನಿಂದ ನಾವು ಬರುವಂಥವರು ಆಗಿರೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 7ನೇ ವಚನದಲ್ಲಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನದಲ್ಲಿ, ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಿಕೊಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದದರಿಂದಲೂ ಎಂದು ಹೇಳುತ್ತಾ ಇದೆ. ಹಾಲೆಲೂಯ. ಇಲ್ಲಿ ಹೇಳ್ತಾ ಇದೆ ದೇವರ ವಾಕ್ಯ, ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಿಕೊಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದದರಿಂದಲೂ ನಿಮಗೆ ಬಿಡುಗಡೆ ಉಂಟಾಯಿತು ಎಂದು ಹೇಳುತ್ತಾ ಇದೆ. ನಮಗೆ ಪಾಪದಿಂದ ಬಿಡುಗಡೆಯಾಗಬೇಕಾದರೆ, ನಮಗೆ ಆಶೀರ್ವಾದ ಉಂಟಾಗಬೇಕಾದರೆ ದೇವರ ವಾಕ್ಯ ಹೇಳುತ್ತದೆ, ನಾವು ಮನಪೂರ್ವಕವಾಗಿ ಬರಬೇಕಂತೆ.
ನೋಡಿ, ಪಾಪವು ಬಿಡುಗಡೆ ಆಗಬೇಕಾದ್ರೆ ಸುಮ್ಮನೆ ಏನೋ ದೇವರ ಮುಂದೆ ಬಂದು ದೇವರೇ ನನ್ನ ಪಾಪವನ್ನು ಕ್ಷಮಿಸಿಬಿಡು ಅಂತ ಹೇಳಿದ್ರೆ ಅಲ್ಲ. ಪಶ್ಚಾತ್ತಾಪ ಪಡಬೇಕು, ಮಾನಸಾಂತರ ಪಡಬೇಕು. ದೇವರೇ, ನನ್ನ ಮನಪೂರ್ವಕವಾಗಿ ನಿನ್ನ ಮುಂದೆ ಬರ್ತಾ ಇದ್ದೇನಪ್ಪ, ನನ್ನನ್ನು ಕ್ಷಮಿಸು ಎಂದು ದೇವರ ಮುಂದೆ ಬರುವಂಥವರು ಆಗಿರಬೇಕು. ದೇವಜನವೇ, ನಿಮಗೆ ಗೊತ್ತಲ್ವಾ, ದಾವೀದನು ಪಾಪ ಮಾಡ್ತಾನೆ. ಪಾಪ ಮಾಡಿದ ಮೇಲೆ ಅವನನ್ನ ದೇವ ಪ್ರವಾದಿಯು ಬಂದು ಎಚ್ಚರಿಸ್ತಾನೆ. ದಾವೀದನೇ, ನೀನು ಪಾಪ ಮಾಡಿದ್ದೀಯಾ ಎಂದು ಹೇಳಿದಾಗ ಅವನು ಹೌದು ಬಿಡು, ಪಾಪ ಮಾಡಿದ್ದೀನಿ, ಆಯ್ತು ಸಾರಿ, ನಾನು ಇನ್ನು ಮೇಲೆ ಮಾಡಲ್ಲ ಅಂತ ಹೇಳಲಿಲ್ಲ. ಅವನು ಏನು ಮಾಡ್ದ? ಅವನ ಪಾಪಗಳನ್ನು ಒಪ್ಪಿಕೊಂಡು ಹೇಳ್ತಾನೆ. ಅದಕ್ಕೆ ಕೀರ್ತನೆ ಬರೆಯುವಾಗ ಹೇಳ್ತಾನೆ, ನಾನು ಪಾಪಿ ಎಂದು ನಾನು ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪಗಳು ಯಾವಾಗಲೂ ನನ್ನ ಮುಂದೆ ಇವೆ, ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನಪ್ಪ. ಎಷ್ಟು ಕುಗ್ಗಿ ಹೋಗಿ ಕಣ್ಣೀರಿನಿಂದ ಉಪವಾಸ ಮಾಡುತ್ತಾ ಹೋಗಿ ದೇವರ ಸಮ್ಮುಖದಲ್ಲಿ ಸಂಪೂರ್ಣ ಮನಸ್ಸಿನಿಂದ ದಾವೀದನು ತನ್ನ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾನೆ. ದೇವಜನವೇ, ಕೆಲವು ಸಾರಿ ಕೆಲವರು ತಪ್ಪು ಮಾಡಿದಾಗ ಸಾರಿ ಸಾರಿ ಅಂತಾರೆ. ಅಂದರೆ ಬರೀ ಬಾಯಿ ಮಾತಲ್ಲಿ ಸಾರಿ, ಹಂಗಲ್ಲ. ಸಾರಿ ಆದರೆ ತಾವು ಮಾಡಿದ್ರು ತಪ್ಪಾದರೆ ಹೆಂಗೆ ಹೋಗ್ತಾರೆ ಗೊತ್ತಾ? ದಯಮಾಡಿ ನನ್ನನ್ನು ಕ್ಷಮಿಸಿಬಿಡು, ನಾನು ಮಾಡಿದ ತಪ್ಪು ಹಂಗೆ ಮಾಡಬಾರ್ದಾಗಿತ್ತು, ನನಗೆ ಬೇಸರ ಆಗ್ತಾ ಇದೆ, ನನಗೆ ನೋವಾಗ್ತಾ ಇದೆ, ನಾನು ಈ ರೀತಿ ನಡ್ಕೊಳ್ಬಾರ್ದಾಗಿತ್ತು ಅಂತ ಮಾತಾಡ್ತಾರೆ. ಏನೋ ಸಾರಿ ಹೇಳಿದ್ದೀನಿ ತಾನೆ, ಆ ಥರ ಹೇಳಿದರೆ ಅದು ಮನಪೂರ್ವಕವಾಗಿ ಅಲ್ಲ, ಬದಲಾಗಿ ಅದು ಅರ್ಧಂಬರ್ಧ. ಅದು ಯಾರಿಗೂ ಇಷ್ಟ ಆಗಲ್ಲ. ದೇವರಿಗೆ ಇಷ್ಟ ಆಗುತ್ತಾ? ದೇವರಿಗೆ ಕೂಡ ಇಷ್ಟ ಆಗಲ್ಲ. ಬಟ್ ಅದಕ್ಕೆ ಇಲ್ಲಿ ಮುಂದೆ ಹೇಳ್ತಾ ಇರೋದೇನೆಂದರೆ, ನಾವು ಮನಪೂರ್ವಕವಾಗಿ ದೇವರ ಮಾತುಗಳನ್ನು ಕೈಕೊಳ್ಳುವುದಾದರೆ, ನಿಬಂಧನೆಗಳನ್ನು ಅನುಸರಿಸುವುದಾದರೆ, ಆತನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸುವುದಾದರೆ, ದೇವರು ಹೇಳ್ತಾನೆ, ನಾನು ನಿನ್ನ ಜೀವಿತದಲ್ಲಿ ನನ್ನ ಕೃಪೆಯನ್ನು ಪೂರ್ಣ ಮಾಡುವೆನು, ನಾನು ಮಾಡಿಕೊಂಡಿರುವಂಥ ಒಡಂಬಡಿಕೆಯನ್ನು ಅದನ್ನು ನೆರವೇರಿಸುವೆನು ಎಂದು ದೇವರು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಕೀರ್ತನೆಗಳ ಗ್ರಂಥದಲ್ಲಿ 15ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ನೀವು ನೋಡುವಾಗ, ಕೀರ್ತನೆ 15 2ನೇ ವಾಕ್ಯ, ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯ ವಚನವನ್ನಾಡುವವನು ಆಗಿರಬೇಕು ಎಂದು ಹೇಳುತ್ತಾ ಇದೆ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಅವನು ಏನಾಗಿರಬೇಕಂತೆ? ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯ ವಚನವನ್ನಾಡುವವನು ಆಗಿರಬೇಕು. ಸತ್ಯ ಮಾತಾಡ್ತೀನಿ ಅಂತ ಹೇಳ್ಬೋದು, ನಾನು ಹೇಳೋದೆಲ್ಲ ನಿಜನೇಪ್ಪ. ಈಗ ಕೋರ್ಟ್ಗಳಲ್ಲಿ ಹೋಗ್ತಾರೆ, ಕೋರ್ಟ್ಗಳಲ್ಲಿ ನಿಲ್ಲಿಸ್ತಾರೆ, ಅವ್ರಿಗೆ ಒಂದು ಗ್ರಂಥ ಏನೋ ಕೊಡ್ತಾರೆ, ಇಲ್ಲ ಹಂಗೆ ಸುಮ್ಮನೆ ಹೇಳ್ತಾರೆ, ಏನಪ್ಪ ಅಂತ ನಾನಿಲ್ಲಿ ಹೇಳೋದೆಲ್ಲ ಸತ್ಯನೇ, ಸತ್ಯವನ್ನು ಬಿಟ್ಟು ನಾನೇನು ಹೇಳೋದಿಲ್ಲ, ಸತ್ಯವನ್ನು ಬಿಟ್ಟು ನಾನೇನು ಆಡುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಮಾತಾಡೋದೆಲ್ಲ ಸುಳ್ಳೆ ಅಲ್ವಾ? ಇಲ್ಲ, ಈಗ ತಪ್ಪು ಮಾಡಿದವನು, ಅಪ್ಪ ನಾನು ಇದ್ರ ಮೇಲೆ ಗ್ರಂಥದ ಮೇಲೆ ಕೈ ಇಟ್ಟಿದ್ದೀನಿ, ಇಲ್ಲ ಇವ್ರ ಮುಂದೆ ನಿಂತಿದ್ದೀನಿ, ನಾನು ನಿಜಾನೇ ಹೇಳಬೇಕು, ಹೌದು ಸರ್ ನಾನೇ ತಪ್ಪು ಮಾಡಿದ್ದು ಅಂತ ಹೇಳ್ತಾರ? ಇಲ್ಲ, ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಏನು ಹೇಳುವುದಿಲ್ಲ ಅಂತ ಹೇಳ್ಬಿಟ್ಟು ಒಳಗಡೆಯಿಂದ ಎಲ್ಲ ಬಚ್ಚಿಟ್ಬಿಟ್ಟು ಸುಳ್ಳನ್ನೇ ಹೇಳ್ತಾ ಇರ್ತಾರೆ. ಆದರೆ ನೋಡಿ, ದೇವರ ವಾಕ್ಯ ಹೇಳುತ್ತದೆ, ನಾವು ಆ ರೀತಿಯಾಗಿ ಸುಳ್ಳನ್ನಾಡುವವರಲ್ಲ, ಮನಪೂರ್ವಕವಾಗಿ ಸತ್ಯ ವಚನವನ್ನಾಡುವವನು ಆಗಿರಬೇಕು. ಸತ್ಯ ವಚನವನ್ನಾಡಿರಬೇಕು ಮನಪೂರ್ವಕವಾಗಿ. ಯೇಸುವನ್ನ ಪಿಲಾತನ ಕೇಳ್ತಾನೆ, ಏನಪ್ಪ ಇವರೆಲ್ಲ ನಿನ್ನ ಮೇಲೆ ನಿಂದನೆ ಮಾಡ್ತಾ ಇದ್ದಾರೆ, ನೀನೇನು ಹೇಳಲಿಕ್ಕೆ ಇಷ್ಟಪಡ್ತೀಯ ಯೇಸು ಅಂದಾಗ ಯೇಸು ಸ್ವಾಮಿ ಏನೂ ಮಾತಾಡಲಿಲ್ಲ. ಆಗ ಪಿಲಾತನ ಹೇಳ್ತಾನೆ, ಒಂದು ಮಾತು ನೀನು ಹೂ ಅನ್ನು, ಇಲ್ಲ ಅನ್ನು, ನಾನು ನೋಡ್ಕೊತೀನಿ ಇವ್ರನ್ನ, ನಾನು ಬಿಡಿಸ್ತೀನಿ ನಿಮ್ಮನ್ನ ಅಂತ ಪಿಲಾತನ ಹೇಳ್ತಾನೆ. ಯೇಸು ಸ್ವಾಮಿ ಇಲ್ಲ ಇವ್ರು ಹೇಳೋದೆಲ್ಲ ಸುಳ್ಳು ಅಂದಿದ್ದಿದ್ರೆ ಪಿಲಾತನ ಏನು ಮಾಡ್ತಾ ಇದ್ದವನನ್ನ? ಯೇಸುವನ್ನ ಬಿಡಿಸ್ತಾ ಇದ್ದ. ಆದರೆ ಯೇಸು ಸ್ವಾಮಿ ಅಲ್ಲ, ಸತ್ಯವನ್ನಾದರೂ ಅವರೇನೇ ಹೇಳ್ಕೊಳ್ಳಿ. ನೋಡಿ, ಹಾಗೇನೆ ಈಗ ದಾನಿಯೇಲನ ಕುರಿತಾಗಿ ನಾವು ನೋಡುತ್ತೇವೆ. ದಾನಿಯೇಲನಿಗೆ ಅರಸ ಕರೀತಾರೆ, ಏನು ದಾನಿಯೇಲ ನೀನೇನೋ ಪ್ರಾರ್ಥನೆ ಮಾಡ್ತಾ ಇದೆಯಂತೆ, ದಿನಕ್ಕೆ 3 ಸಾರಿ ಯಾವುದೋ ದೇವರಿಗೆ ಮಾಡ್ತಾ ಇದೆಯಂತೆ, ಇಲ್ಲಿ ನಿಯಮ ಗೊತ್ತಿಲ್ವಾ ನಿನಗೆ, ಯಾಕೆ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ದಾನಿಯೇಲನಿಗೂ ಅರಸನಿಗೆ ತುಂಬ ಕ್ಲೋಸು. ಆಗ ಅರಸನಿಗೆ, ಅರಸ ಇವ್ರು ಹೇಳೋದು ಸುಳ್ಳು, ನಾನು ಮಾಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟಿದ್ದಿದ್ರೆ ಅವನಿಗೆ ಯಾವ ತೊಂದರೆನೂ ಇರ್ತಾ ಇರಲಿಲ್ಲ, ಹೌದು ತಾನೆ? ಅವನನ್ನು ಸಿಂಹದ ಬೋನಿಗೂ ಆಗ್ತಾ ಇರಲಿಲ್ಲ. ಆದರೆ ದಾನಿಯೇಲನ ಸುಳ್ಳು ಹೇಳಿದ್ನ? ಇಲ್ಲ. ಹೌದು ಅರಸ, ನಾನು ಇಸ್ರಾಯೇಲ್ ದೇವರಿಗೂ ಸೃಷ್ಟಿಕರ್ತನಾದ ದೇವರಿಗೂ ನಾನು ಆರಾಧನೆ ಮಾಡ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳ್ದ. ದೇವರು ಅವನನ್ನು ಕೈ ಬಿಟ್ಬಿಟ್ರ? ಇಲ್ಲ.
ದೇವರು ಮಾಡಿಕೊಳ್ಳುವ ಒಡಂಬಡಿಕೆಯನ್ನ, ನಾನು ನಿಮ್ಮನ್ನ ಜಲರಾಶಿಗಳನ್ನು ಹಾದು ಹೋಗುವಾಗಲೂ, ಬೆಂಕಿಯಲ್ಲಿ ನಡೆಯುವಾಗಲೂ, ಸಿಂಹ ಸರ್ಪಗಳ ಮೇಲೆ ನೀವು ನಡೆಯುವಾಗಲೂ ನಾನು ನೋಡ್ಕೋತೀನಿ ಅಂತ ದೇವರು ವಾಗ್ದಾನ ಮಾಡಿದರೆ ದೇವರು ಅದನ್ನು ನೆರವೇರಿಸಿ ಕೊಟ್ಟೇ ಕೊಡ್ತಾನೆ. ಆದರೆ ನಾವು ಮಾಡುವುದನ್ನು ಮನಪೂರ್ವಕವಾಗಿ ಮಾಡಬೇಕು. ಪ್ರಾರ್ಥನೆ ಮಾಡಲಿ, ಕಾಣಿಕೆ ಕೊಡಲಿ, ಸೇವೆ ಮಾಡಲಿ, ನಾವೇನೇ ಕಾರ್ಯಗಳನ್ನು ಮಾಡಿದ್ರು ಹೇಗೆ ಮಾಡಬೇಕಂತ ದೇವರಿಗೆ ಮನಪೂರ್ವಕವಾಗಿ ಮಾಡಬೇಕು. ಸುಮ್ಮನೆ ನಟನೆ ಮಾಡಬಾರದು. ದೇವರಿಗೆ ಇಷ್ಟ ಆಗೋದಿಲ್ಲ. ದೇವರು ಅದಕ್ಕೆ ಪ್ರತಿಫಲರು ಕೊಡೋದಿಲ್ಲ. ದೇವರು ನಮಗೆ ಕೃಪೆಯನ್ನು ನೆರವೇರಿಸಬೇಕಾದರೆ, ಆತನ ಕಾರ್ಯಗಳು ನಮ್ಮಲ್ಲಿ ನೆರವೇರಿಸಬೇಕಾದರೆ ನಾವು ಇದು ಮನಪೂರ್ವಕವಾಗಿ ನಡೆಸಬೇಕು. ಮೊದಲ ಪೇತ್ರನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡುತ್ತೇವೆ. ಮೊದಲ ಪೇತ್ರ 1:22, ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು ಈಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸಿರಿ. ನೋಡಿ ಎಂತ ಮಾತು ಹೇಳ್ತಾ ಇದೆ. ಹೀಗಿರಲಾಗಿ ಒಬ್ಬರನ್ನೊಬ್ಬರು ನೀವು ಹೇಗೆ ಪ್ರೀತಿಸಬೇಕಂತೆ? ಹೃದಯಪೂರ್ವಕವಾಗಿ. ಅಂದ್ರೆ ಅರ್ಥ ಏನು? ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ಪ್ರೀತಿಸ್ಬೇಕಂತೆ. ಆದರೆ ನೋಡ್ರಿ, ಶಾರೀರಿಕ ಪ್ರೀತಿಗಳಿದಾವೆ. ನಾವು ಹೇಳ್ತಾ ಇರೋದು ಶಾರೀರಿಕ ಪ್ರೀತಿ ಅಲ್ಲ, ಇದು ಮನಸ್ಸಿನ ಪ್ರೀತಿ, ಹೃದಯದ ಪ್ರೀತಿ. ತಂದೆ ತಾಯಿಗಳು ಮಕ್ಕಳ ಮಧ್ಯೆ, ಸಹೋದರ ಸಹೋದರಿಯರ ಮಧ್ಯೆ, ಸ್ನೇಹಿತರ ಮಧ್ಯೆ ಇರುವ ಪ್ರೀತಿಯಂತೆ ದೇವರು ಹೇಳ್ತಾ ಇದ್ದಾನೆ, ನೀವು ಹೇಗೆ ಪ್ರೀತಿಸಬೇಕು ಒಬ್ಬರನ್ನೊಬ್ಬರು? ಹೃದಯಪೂರ್ವಕವಾಗಿ. ಬರೀ ಹಾರ್ಟ್ ಸಿಂಬಲ್ ಹಾಕಿದ್ರೆ ಸಾಲದು. ವಾಟ್ಸಪ್ಗಳಲ್ಲಿ ಎಲ್ಲ ಏನು ಮಾಡ್ತಾರೆ? ಹಾರ್ಟ್ ಸಿಂಬಲ್ ಕಳಿಸ್ಬಿಡ್ತಾರೆ. ಅದನ್ನು ಸುಮ್ಮನೆ ಹಾರ್ಟ್ ಸಿಂಬಲ್ ಕಳಿಸಿದ್ರೆ ಅಲ್ಲ, ಇದು ನನಗಿಷ್ಟ ಆಗಿದೆ, ನನ್ನ ಹೃದಯಕ್ಕೆ ಹತ್ತಿರವಾಗಿದೆ, ನನ್ನ ಮನಸ್ಸಿಗೆ ಇಷ್ಟ ಆಗಿದೆ ಅಂತ ಹೇಳುವಾಗ ಅದನ್ನು ಮನಪೂರ್ವಕವಾಗಿ ಯಥಾರ್ಥವಾಗಿ ಏನು ಮಾಡಬೇಕಂತೆ? ಪ್ರೀತಿಸಬೇಕು. ನೋಡಿ, ದೇವರು ಮಾಡುತ್ತಾನೆ, ದೇವರು ಕಾರ್ಯ ಮಾಡ್ತಾನೆ. ದೇವರು ಹೇಳ್ತಾನೆ, ನೀನು ದೇವರನ್ನೂ ಪ್ರೀತಿಸಬೇಕು ಮನಪೂರ್ವಕವಾಗಿ, ನಿನ್ನ ನೆರೆಯವನನ್ನೂ ಪ್ರೀತಿಸಬೇಕು. ಹೌದಲ್ವಾ? ನಾವೇನು ಮಾಡ್ತೀವಿ? ದೇವರೇ ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿಬಿಟ್ಟು ನೆರೆಯವರನ್ನ ನಾವು ಪ್ರೀತಿ ಮಾಡೋದಿಲ್ಲ. ನಾವೇನು ಮಾಡಬೇಕಂದ್ರೆ ನೆರೆಯವರನ್ನು ನಾವು ಪ್ರೀತಿ ಮಾಡಬೇಕು. ಅವರು ಎಂಥವರೇ ಆಗಿರಲಿ, ಏನೇ ಮಾಡಿರಲಿ, ಪ್ರೀತಿ ಮಾಡೋದನ್ನು ಕಲಿಬೇಕು. ಇರಲಿ ಬಿಡಪ್ಪ, ಆಯಿತು ಬಿಡಪ್ಪ, ಅವ್ರು ಬಲಹೀನರೇ ಬಿಡಪ್ಪ ಅಂತ ನಾವು ಅವ್ರನ್ನ ಒಪ್ಪಿಕೊಳ್ಳಬೇಕು. ತಪ್ಪುಗಳನ್ನು ಕಂಡು ಹಿಡಿಯುತ್ತಾ ಹೋದರೆ ಒಳ್ಳೆಯವರು ಈ ಲೋಕದಲ್ಲಿ ಯಾರೂ ಇಲ್ಲ. ಪ್ರತಿಯೊಬ್ಬರಲ್ಲಿ ತಪ್ಪುಗಳೇ ಕಾಣಿಸ್ತಾ ಇರ್ತವೆ. ಆದ್ದರಿಂದ ನಾವೇನು ಮಾಡಬೇಕು? ಪ್ರೀತಿಸುವುದು ಹೇಗೆ ಪ್ರೀತಿಸಬೇಕು? ಮನಪೂರ್ವಕವಾಗಿ, ಇಲ್ವ ಹೃದಯಪೂರ್ವಕವಾಗಿ, ಯಥಾರ್ಥವಾಗಿ ಪ್ರೀತಿಸಿದರೆ ದೇವರು ಹೇಳ್ತಾನೆ, ನೀನು ನನ್ನನ್ನು ಮನುಷ್ಯರನ್ನು ಪ್ರೀತಿಸಿದರೆ ನಾನು ನಿಮಗೆ ಕೃಪೆಯನ್ನು, ಒಡಂಬಡಿಕೆಯನ್ನ ನೆರವೇರಿಸುವವನಾಗಿದ್ದೇನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಆಮೆನ್. ಥ್ಯಾಂಕ್ ಯು ಜೀಸಸ್. ವಿಮೋಚನ ಕಾಂಡ ಗ್ರಂಥ 35ನೇ ಅಧ್ಯಾಯ 29ನೇ ವಚನ. ವಿಮೋಚನ ಕಾಂಡ 35:29. ಮೋಶೆಯ ಮೂಲಕ ಯೆಹೋವನು ಆಜ್ಞಾಪಿಸಿದ ಎಲ್ಲ ಕೆಲಸಗಳಿಗೋಸ್ಕರ ಆತನಿಗೆ ಕಾಣಿಕೆಗಳನ್ನು ತಂದುಕೊಟ್ಟ ಇಸ್ರಾಯೇಲ್ಯರ ಸ್ತ್ರೀ ಪುರುಷರೆಲ್ಲರೂ ಮನಪೂರ್ವಕವಾಗಿಯೇ ಕೊಟ್ಟರು. ಏನರ ಬಗ್ಗೆ ಮಾತಾಡ್ತಾ ಇದೆ ಇಲ್ಲಿ? ಅಲ್ಲ, ಏನ್ ಬಗ್ಗೆ ಮಾತಾಡ್ತಾ ಇದೆ? ಕಾಣಿಕೆಗಳ ಬಗ್ಗೆ ಮಾತಾಡ್ತಾ ಇದೆ. ಹಿಂದೆ ನಾವು ಮಾತಾಡಿದ್ದು ಪ್ರೀತಿಯ ಬಗ್ಗೆ ಮಾತಾಡಿದ್ವಿ, ಅದಕ್ಕಿಂದೆ ಮಾತಾಡಿದ್ದು ಪಾಪದ ಬಗ್ಗೆ ಮಾತಾಡಿದ್ವಿ, ಅದಕ್ಕಿಂದೆ ಮಾತಾಡಿದ್ದು ದೇವರ ಆಜ್ಞೆಗಳನ್ನು ಕೈಕೊಳ್ಳೋದ್ರ ಬಗ್ಗೆ ಮಾತಾಡಿದ್ವಿ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ನಾವು ಪ್ರಾರ್ಥನೆ ಮಾಡಿದ್ರು, ನಾವು ಕಾಣಿಕೆಗಳನ್ನು ಕೊಟ್ಟರು, ನಾವು ಪ್ರೀತಿ ಮಾಡಿದ್ರು, ನಾವು ಏನೇ ಮಾಡಿದ್ರು ಅದನ್ನು ಏನು ಮಾಡಬೇಕಂತ ದೇವರು ಹೇಳಿದ್ರೆ ಮನಪೂರ್ವಕವಾಗಿ ಮಾಡಿರಿ. ಬಟ್ ಅದಕ್ಕೆ ಇಲ್ಲಿ ಹೇಳ್ತಾ ಇದೆ ವಿಮೋಚನ ಕಾಂಡ 35:29 ಇಸ್ರಾಯೇಲ್ಯರ, ಅಲ್ಲಿ ಹೇಳ್ತದೆ ಆತನಿಗೆ ಕಾಣಿಕೆಗಳನ್ನು ತಂದು ಕೊಟ್ಟ ಇಸ್ರಾಯೇಲ್ಯರ ಸ್ತ್ರೀ ಪುರುಷರೆಲ್ಲರೂ ಮನಪೂರ್ವಕವಾಗಿಯೇ ಕೊಟ್ಟರು. ಬಲವಂತದಿಂದಲ್ಲ, ಬೇಸರದಿಂದಲ್ಲ. ನಾವು ಹೇಗೆ ಕೊಡಬೇಕು? ಮನಪೂರ್ವಕವಾಗಿ ಕೊಟ್ಟರೆ ದೇವರೇನು ಮಾಡ್ತಾರಂತೆ? ಅದೇ ಹೇಳ್ತಾರಲ್ಲ, ಯಥಾರ್ಥವಾಗಿ ನೀವು ಕೊಟ್ಟರೆ ದೇವರು ಯಥಾರ್ಥವಾಗಿ ಕೊಡ್ತಾರೆ. ಅದೇನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಕಾಣಿಕೆಗಳು ಮಾತ್ರ ಅಲ್ಲ. ನೀವು ದೇವರಿಗೆ ಸಮಯ ಕೊಟ್ಟರೆ ನಿಮ್ಮ ಆಯಸ್ಸನ್ನು ದೇವರು ಹೆಚ್ಚಿಸ್ತಾನೆ.
ಆದರೆ ಅನೇಕರು ಏನಂದರೆ ಆರೋಗ್ಯ ಕಾಪಾಡ್ಕೋಬೇಕು, ಚಳಿಯಲ್ಲಿ ಹೋಗಬಾರ್ದು, ಬಿಸಿಲು ಜಾಸ್ತಿ ಆಯಿತು ಹೋಗಬಾರ್ದು, ದೂರ ಆಯಿತು ಹೋಗಬಾರ್ದು. ಯಾಕೆ? ಅಯ್ಯೋ ನನಗೆ ವೀಕು, ನನಗೆ ಕಷ್ಟ ಆಗ್ತದೆ ಅಲ್ವಾ, ಅಯ್ಯೋ ನಾನು ಇವಾಗಲೇ ನನಗೆ ಹುಷಾರಿಲ್ಲ, ಇನ್ನೂ ಜಾಸ್ತಿ ಹುಷಾರಾದರೆ ಕೆಲಸಕ್ಕಾದರೆ ಕೆಲಸಕ್ಕೆ ಹೋಗಲ್ವಾ? ಎಲ್ಲಾದರೂ ಬರ್ತ್ಡೇ ಪಾರ್ಟಿಗಳಿಗೆ ಮದುವೆಗಳಿಗೆ ಕರೆದ್ರೆ ಹೋಗಲ್ವಾ? ಯಾಕೆ ಹೋಗ್ತಾರೆ? ವಾರ ವಾರ ಬೇಕಾದ್ರೂ ಟ್ರಿಪ್ಗಳು ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆಲ್ಲ ಸ್ಟ್ರೆಂತ್ ಇರುತ್ತೆ, ಬಲ ಇರುತ್ತೆ. ಆಲಯಕ್ಕೆ ಬರೋಕ್ಕೆ ಮಾತ್ರ ಸ್ಟ್ರೆಂತ್ ಇರಲ್ಲ, ದೇವರ ಸೇವೆಗೆ ಮಾತ್ರ ಸ್ಟ್ರೆಂತ್ ಇರಲ್ಲ. ಎಲ್ಲದಕ್ಕೂ ಶಾಪಿಂಗ್ಗಳು ಮಾಡೋಕ್ಕೂ ಇಲ್ಲ ಏನಾದರೂ ತಗೊಳ್ಳೋಕ್ಕೂ ಕಟ್ಟೋಕ್ಕೂ ತಿನ್ನೋಕ್ಕೂ ಎಲ್ಲದಕ್ಕೂ ದುಡ್ಡು ಇರ್ತದೆ. ದೇವರ ಸೇವೆಗೆ ಕೊಡೋಕ್ಕಿರಲ್ಲ, ದೇವರ ರಾಜ್ಯಕ್ಕೆ ಕೊಡೋಕ್ಕಿರಲ್ಲ. ಆದರೆ ಅದರ ಅರ್ಥ ಮನಸ್ಸಿಲ್ಲ. ಮನಸ್ಸಿದ್ರೆ ಅದೇನು ಹೇಳ್ತದೆ? ಮನಸ್ಸಿದ್ರೆ ಮಾರ್ಗ ಅಲ್ವಾ? ಮನಸ್ಸಿದ್ರೆ ಮಾರ್ಗ. ಎಷ್ಟೋ ಜನರು ನಾವು ನೋಡಿದ್ದೀವಿ. ನಾನು ಕಳೆದ ದಿನಗಳಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಅನೇಕ ಸಾರಿ. ಛತ್ತೀಸ್ಗಢಲ್ಲಿ ನಾರಾಯಣಪುರ ಅಂತ ಹೋಗಿದ್ವಿ, ನಕ್ಸಲೈಟ್ ಏರಿಯಾ. ಒಂದು ಟ್ರೈನ್ ಇಳಿದುಬಿಟ್ಟು 8 ಅವರ್ ಜರ್ನಿ ಮಾಡಬೇಕು ಒಳಕ್ಕೆ. ಟ್ರೈನ್ ಇಳಿದು ಆ ಕಡೆ ಟ್ರೈನ್ ಇಲ್ಲ, ಬಸ್ಸುಗಳು. ಹೋಗ್ತಾ ಇದ್ದೀವಿ ದಿಢೀರ್ನೆ ರಾತ್ರಿ ಟೈಮು, ಈವ್ನಿಂಗ್ ಟೈಮ್ ಆದರೆ ಮರ ಕಡಿದು ನಕ್ಸಲೈಟ್ ಅಡ್ಡ ಹಾಕಿದ್ದಾರೆ ರೋಡ್ಗೆ. ಮರ ಎತ್ತು ಹೋಗಂಗಿಲ್ಲ, ನಿಲ್ಲಿಸ್ಕೊಬೇಕು ಅವರು. ಸಾಧಾರಣ ಜನರಾದರೆ ಬಿಡ್ತಾರೆ, ಪೊಲೀಸ್ ಆದರೆ ಶೂಟ್ ಮಾಡಾಕ್ತಾರೆ. ಅಂಥ ನಕ್ಸಲೈಟ್ ಏರಿಯಾ ನಾರಾಯಣಪುರ. ಈ ಮಧ್ಯಗಳಲ್ಲಿ ತುಂಬ ಪರ್ಸಿಕ್ಯೂಷನ್ ಆಗ್ತಾ ಇದೆ ಅಲ್ಲಿ, ನಿಮಗೆ ಗೊತ್ತಿಲ್ಲ ಏನೋ, ನಾರಾಯಣಪುರ ಅನ್ನೋ ಜಾಗದಲ್ಲಿ. ಅಲ್ಲಿ ನಾವು ಹೋದಾಗ, ಸಭೆಗೆ ಹೋದಾಗ ಅವರು ಆಡ್ತಾರೆ ನೋಡ್ರಿ ಹಾಡುಗಳು. ಒಂದೇ ಸ್ವರ, ಒಂದೇ ತಾಳ, ಏನು ಜಾಸ್ತಿ ಮ್ಯೂಸಿಕ್ ಏನಿಲ್ಲ, ಕೈ ತಟ್ಕೊಂಡು ಆಡ್ತಾರಂದರೆ ಹಂಗೆ ಆಡ್ತಾರೆ. ಅವ್ರು ನೋಡುವಾಗ ನನಗೆ ಖುಷಿ ಆಗೋಯ್ತು. ನಾನು ಆಮೇಲೆ ಪ್ರಾರ್ಥನೆಗೆ, ಅವರು 8 ಗಂಟೆ ಪ್ರಾರ್ಥನೆಗೆ ಬಂದಿದ್ದಾರೆ. 8 ಗಂಟೆಗೆ ಪ್ರಾರ್ಥನೆಗೆ. ನಿಮಗೆ ಗೊತ್ತಾ 8 ಗಂಟೆ ಪ್ರಾರ್ಥನೆ ಅಂದರೆ ಅವ್ರು ಹೆಂಗೆ ಬಂದಿದ್ದಾರೆ ಗೊತ್ತಾ? 20 ಕಿಲೋಮೀಟ್ರು, ಕೆಲವರು ಸೈಕಲಲ್ಲಿ, ಕೆಲವರು ನಡ್ಕೊಂಡು ಬಂದಿದ್ದಾರೆ. ನಾವೇನು ಮಾಡಿದ್ವಿ ಗೊತ್ತಾ? ಪ್ರೇಯರ್ ಆದಮೇಲೆ ಕೆಲವು ಹಳ್ಳಿಗಳನ್ನು ನೋಡೋಣ ಅಂತ ನಾವು ಹೋದ್ವಿ. ಕಾಡು, ಪೂರ್ತಿ ಕಾಡೆ, ಎಲ್ಲೋ ಮನೆಗಳು ಒಂದೊಂದು ಅಲ್ಲೆಲ್ಲೆಲ್ಲಿ ಒಂದು ಕಡೆ ಗುಂಪಾಗಿರ್ತದೆ ಅಂಥ ಮನೆಗಳು. ನಾವು ಒಂದು ಸುಮಾರು ಒಂದು ರೋಡು ಸುತ್ತಾಕೊಂಡು ಹೋದ್ವಿ. ಒಂದು 1 ಅವರ್ ನಾವು ಸುತ್ತಾಕೊಂಡು ಹೋಗೋಷ್ಟರಲ್ಲಿ ಇವರು ಶಾರ್ಟ್ ಕಟ್ಟಲ್ಲಿ ಹೋಗ್ಬಿಟ್ಟಿದ್ದಾರೆ ವಿಶ್ವಾಸಿಗಳು. ನಾವು ಕೇಳಿದ್ವಿ, ನೀವು ಹೆಂಗೆ ಬಂದರೆ ಅಂದರೆ ನಡ್ಕೊಂಡು. ಇನ್ನು 20 ಕಿಲೋಮೀಟ್ರಾ? ಹೌದೌದು, 1 ಅವರಲ್ಲಿ ಬಂದುಬಿಡ್ತೀವಿ. ಅಷ್ಟು ಸ್ಪೀಡಾಗಿ ನಡೀತಾರೆ ಅವರು. ಅವ್ರು ನಮ್ಮ ಥರ ಅಲ್ಲ ನಡೆಯೋದು, ಸ್ಪೀಡಾಗಿ ನಡೀತಾರೆ. ಸೈಕಲ್ಗಳು ತುಳ್ಕೊಂಡು ಹೋಗ್ತಾರೆ. ಏನಿದು ಇಷ್ಟು ಕಾಡಲ್ಲಿ ಇಷ್ಟು ಬೆಳಿಗ್ಗೆನೇ ಬಂದ್ರೆ ಪ್ರೇರಿಗೆ? ಹೌದು ಸರ್, ಬರ್ತೀವಿ. ನೋಡಿ, ಇವತ್ತು ನಮಗೆ ಬಸ್ಸುಗಳಿದ್ದಾವೆ, ಗಾಡಿಗಳಿದ್ದಾವೆ, ಆಟೋಗಳಿದ್ದಾವೆ. ಆದರೆ ಹೋಗಕ್ಕೆ ಮಾತ್ರ ನಮಗೆ ಮನಸ್ಸಿಲ್ಲ. ಮನಸ್ಸಿದ್ರೆ ಮಾರ್ಗ. ಕೆಲವರು 70, 80, 100 ಕಿಲೋಮೀಟರ್ ಹೋಗ್ತಾರೆ. ಆಲಯಕ್ಕೆ ಹೋಗಬೇಕು, ಪ್ರಾರ್ಥನೆಗೆ ಹೋಗಬೇಕು ಅನ್ನೋ ಮನಸ್ಸಿದ್ರೆ ಎಲ್ಲಿ ಬೇಕಾದರೂ ಹೋಗ್ತಾರೆ. ಮನಪೂರ್ವಕವಾಗಿ ನಾವು ಪ್ರಯಾಣ ಮಾಡಿದರೆ, ಮನಪೂರ್ವಕವಾಗಿ ದೇವರಿಗೆ ಕಾಣಿಕೆ ಕೊಟ್ಟರೆ, ಮನಪೂರ್ವಕವಾಗಿ ದೇವರಿಗೆ ಕಾರ್ಯಗಳನ್ನು ಮಾಡಿದರೆ ದೇವರು ಅನುಗ್ರಹಿಸುತ್ತಾನೆ. ನಾವು ಕೇಳ್ಕೋಬೇಕಾಗಿಲ್ಲ ದೇವರನ್ನ. ನನ್ನ ಮಗಳು ಇಷ್ಟು ಕಷ್ಟಪಟ್ಟಿದ್ದಾನೆ, ಇಷ್ಟು ಕಷ್ಟಪಡ್ತಾ ಇದ್ದಾಳೆ, ನನಗೋಸ್ಕರ ಅದು ಪೂರ್ಣ ಮನಸ್ಸಿನಿಂದ ಮಾಡ್ತಾ ಇದ್ದಾಳೆ, ನಾನು ಯಾಕೆ ಕೊಡಬಾರ್ದು ಅಂತ ಹೇಳಿ ದೇವರು ಕೊಡದೇ ಕೊಡ್ತಾನೆ. ಸ್ವಲ್ಪ ತಡ ಆಗ್ಬೋದು, ಆದರೆ ದೇವರು ಕೊಟ್ಟೇ ಕೊಡ್ತಾನೆ. ಅಯ್ಯೋ, ಕಾಯಿ ನಂತರ ಇಷ್ಟ್ಯಾಕೆ ಕೊಡ್ಬೇಕು ದೇವ್ರಿಗೆ? ಇದು ಜಾಸ್ತಿ, ಇದು ಯಾಕೆ ಕೊಡಬೇಕು? ಚೆನ್ನಾಗಿರೋದು ಏನು ದೇವರಿಂದ ತಗೊಂತಾನ? ಬೇಡ. ನೋಡಿ, ಈ ಥರದ ಮನಸ್ಸು ಏನಾಗುತ್ತೆ ನಮಗೆ? ಮನಪೂರ್ವಕ ಅಲ್ಲ. ನಾವು ಪ್ರೀತಿ ಮಾಡಿದ್ರು, ಕಾಣಿಕೆಗಳನ್ನು ಕೊಟ್ಟರು, ಆಲಯಕ್ಕೆ ಬಂದರು, ಸೇವೆ ಮಾಡಿದ್ರು, ಬಲವಂತಕ್ಕೆ ಮಾಡಬಾರ್ದು. ಅದಕ್ಕೆ ಪ್ರತಿಫಲ ಸಿಗಲ್ಲ. ಜನರಿಂದ ಹೊಗಳಿಸ್ಕೋಬೋದು, ಓ ನೋಡಿ ಎಷ್ಟು ಕಾಸು ಕೊಟ್ಟವರು ಇವರು, ಓ ನೋಡಿ ಇವರು ಎಷ್ಟು ಚೆನ್ನಾಗಿ ಬರ್ತಾರೆ. ಹಂಗಲ್ಲ, ದೇವರಿಗಾಗಿ ಬರಬೇಕು. ಮತ್ತು ಬೇಸರ ಮಾಡ್ಕೊಳ್ಬಾರ್ದು, ಅಯ್ಯೋ ಇಷ್ಟು ದೂರ ಬರಬೇಕಲ್ಲ ನಾವು. ಕೆಲವು ನನಗೆ ಹೇಳ್ತಾರೆ, ಪಾಸ್ಟೇ ಅಲ್ಲಿ ಬರೋಕ್ಕಾಗಲ್ಲ, ಗಾಡಿ ಇಲ್ಲ, ಬಸ್ ಇಲ್ಲ ಪಾಸ್ಟೇ, ಹಂಗಿಲ್ಲ ಹಿಂಗಿಲ್ಲ. ಕಾಡಲ್ಲಿ ಹೋಗೋರಿಗೆ ಆಗ್ತದೆ, ಆದರೆ ನಾಡಲ್ಲಿರೋ ನಮಗೆ ಹೋಗೋಕ್ಕಾಗಲ್ವೇ? ದೇವರನ್ನ ತಿಳ್ಕೊಳ್ಳೋಕ್ಕಾಗಲ್ವೇ? ಪ್ರಾರ್ಥಿಸೋಕ್ಕಾಗಲ್ವೇ? ಆರಾಧಿಸೋಕ್ಕಾಗಲ್ವೇ? ಆದರೆ ಇವರು ಕಾಣಿಕೆಗಳನ್ನು ಮನಪೂರ್ವಕವಾಗಿಯೇ ಕೊಟ್ಟರು. ನಿಮ್ಮ ಸಮಯವನ್ನು ಮನಪೂರ್ವಕವಾಗಿ ಕೊಡಿರಿ, ಆರಾಧನೆಯನ್ನು ಮನಪೂರ್ವಕವಾಗಿ ಮಾಡಿರಿ, ಪ್ರೀತಿ ಮಾಡೋದಾದರೂ ಮನಪೂರ್ವಕವಾಗಿ ಮಾಡಿರಿ. ಅದು ದೇವರಿಗೆ ಇಷ್ಟ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಮೊದಲ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಓದುತ್ತೇವೆ. ಮೊದಲ ಪೂರ್ವಕಾಲ ವೃತ್ತಾಂತ, ಕ್ರಾನಿಕಲ್ಸ್ 22:19.
ಆದದರಿಂದ ನೀವು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿಮ್ಮ ದೇವರಾದ ಯೆಹೋವನ ದರ್ಶನವನ್ನ ಬಯಸಿರಿ. ಆಮೆನ್. ನೋಡಿ ಎಂತ ಮಾತಾಡ್ತಾ ಇದೆ, ಹೇಗೆ ಬಯಸ್ಬೇಕಂತ ದೇವರನ್ನ? ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿಮ್ಮ ದೇವರಾದ ಯೆಹೋವನ ದರ್ಶನ. ಕೆಲವರು ನೋಡಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಡಿಸೆಂಬರ್ ಚಳಿ, ಕೆಲವರು ಏನು ಮಾಡ್ತಾರೆ, ಮಾಲೆ ಹಾಕ್ತಾರಲ್ವಾ, ಡಿಸೆಂಬರ್ ಚಳಿಯಲ್ಲಿ ಬಟ್ಟೆ ಬಿಚ್ಚಾಕಿ, ಅವರು ಗಂಡಸರು ಏನು ಮಾಡ್ತಾರೆ, ಬಟ್ಟೆ ಬಿಚ್ಚಾಕಿ ಬೆಳಿಗ್ಗೆನೇ ಸ್ನಾನ ಮಾಡ್ತಾರೆ. ಚಳಿ, ಈಗ ಡಿಸೆಂಬರ್ ಚಳಿ, ಆ ಚಳಿಯಲ್ಲಿ ನೀರು ಸ್ನಾನ ಹೆಂಗಿರ್ತದೆ? ಬಿಸಿನೀರು ಮಾಡಲ್ಲ, ಅವರು ತಣ್ಣೀರು ಮಾಡ್ತಾರೆ. ಅವರು ಇಲ್ಲಿಂದ ದೇವರ ದರ್ಶನ ಅಂತ ಎಲ್ಲೋ ಹೋಗ್ತಾರೆ, ದೂರ. ಅಂದ್ರೆ ದೇವರ ದರ್ಶನಕ್ಕಾಗಿ ಅವ್ರು ಏನು ಮಾಡ್ತಾರೆ, ಕಾಯ್ತಾ ಇರ್ತಾರೆ. ಅವರು ಅದನ್ನು ಮಾಡಿ ಅದಕ್ಕಾಗಿ ಅವರು ಸಿದ್ಧ ಮಾಡಿಕೊಳ್ತಾರೆ. ದೇವರ ಮಕ್ಕಳಾಗಿರುವಂಥ ನಾವು ಇನ್ನೆಷ್ಟರ ಮಟ್ಟಿಗೆ ಮುಂಜಾನೆಗಳಲ್ಲಿ ಎದ್ದು ದೇವರನ್ನ ದರ್ಶಿಸಬೇಕು. ವಾರ ಆದಾಗ ಒಂದು ವಾರಕ್ಕೊಂದು ಸಾರಿ ಆಲಯಕ್ಕೆ ಹೋಗಿ ದೇವರನ್ನ ದರ್ಶನ ಮಾಡಿ, ಅಂದರೆ ದೇವರ ವಾಕ್ಯಗಳನ್ನು, ಪ್ರಸನ್ನತೆಯನ್ನು ದರ್ಶನ ಮಾಡಬೇಕು. ಈಗ ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಹೋಗೋಕ್ಕಾಗಲ್ಲ, ತುಂಬ ಶಾರೀರಿಕ ಅಸ್ವಸ್ಥತೆ, ಅದು ದೇವರು ಅರ್ಥ ಮಾಡಿಕೊಡ್ತಾರೆ. ನಿಮಗೆ ಆರೋಗ್ಯ ಇದೆ, ಮನೆಯಲ್ಲಿ ಅವಕಾಶ ಇದೆ, ಮಾಡೋಕ್ಕೆಲ್ಲ ಇದ್ದರೂ ಕೂಡ ಅಯ್ಯೋ ಆಗಲ್ಲಪ್ಪ, ನನಗೆ ಸೊಂಟ ನೋವು, ನನಗೆ ಕಾಲು ನೋವು, ನನಗೆ ಇವತ್ತೇನೋ ಮನಸ್ಸಿಲ್ಲ, ಇವತ್ತು ಬೇಗ ಲೇಟಾಗಿ ಎದ್ದೆ, ಇವತ್ತು ಇನ್ನು ಫಸ್ಟ್ ಇನ್ನು ಟೈಮ್ ಆಗೋಗಿರುತ್ತೆ, ಇನ್ನು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಇನ್ನು ಬಂದರೆ ನೀವು ಬೈತೀರಾ ಅಂತ ಬಂದಿಲ್ಲ. ಇದೇ ಮಾತುಗಳಿವು. ಆದರೆ ನೀವು ಬರ್ತಾ ಇರುವುದು, ಅಂದರೆ ನಾವು ಉದಾಹರಣೆಗೆ ನಾವು ಹೋಗ್ತಾ ಇರುವುದು ದೇವರಿಗೋಸ್ಕರ ಅಲ್ಲ, ನಾವು ಹೋಗ್ತಾ ಇರೋದು ಜನರಿಗೋಸ್ಕರ, ತೋರಿಸ್ಕೊಳ್ಳೋದಕ್ಕೋಸ್ಕರ, ನಟನೆಗೋಸ್ಕರ ಹೋದರೆ ದೇವರು ಅದನ್ನು ಒಪ್ಪಿಕೊಳ್ಳೋದಿಲ್ಲ. ನೋಡಿ ಹೇಳ್ತಾರೆ, ಆದದರಿಂದ ನೀವು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿಮ್ಮ ದೇವರಾದ ಯೆಹೋವನ ದರ್ಶನವನ್ನು ಬಯಸಿರಿ, ಹೇಳಿರಿ. ಅಲ್ಲಿ ಮುಂದಕ್ಕೆ ಹೇಳ್ತದೆ, ಹೇಳ್ರಿ, ನಿಮ್ಮ ದೇವರಾದ ಯೆಹೋವನ ಪವಿತ್ರಾಲಯವನ್ನು ಕಟ್ಟಿರಿ. ಹಲ್ಲೆಲೂಯ. ನೋಡಿ ಹೇಳ್ತದೆ, ಏನನ್ನು ಕಟ್ಟಬೇಕಂತೆ? ಯೆಹೋವನ ಪವಿತ್ರಾಲಯವನ್ನ ಕಟ್ಟಿರಿ. ಯೆಹೋವನ ನಿಬಂಧನ ಮಂಜೂಷವನ್ನು, ದೇವಾರಾಧನ ಸಾಮಗ್ರಿಗಳನ್ನು ಯೆಹೋವನ ಹೆಸರಿಗೋಸ್ಕರ ಕಟ್ಟಲ್ಪಡುವ ಮಂದಿರದಲ್ಲಿ ಇಡಿರಿ ಎಂದು ಹೇಳಿದರು. ಇದು ಬಹಳ ಸುಂದರವಾದಂಥ ವಾಕ್ಯ. ಈಗ ನಾವು ಆಲಯ ಕಟ್ತಾ ಇದ್ದೀವಿ, ಏನಂತ ಹೇಳ್ತಾ ಇದ್ದೀವಿ ನೋಡ್ರಿ, ಹೇಗೆ ಮಾಡಬೇಕಂತೆ? ಪೂರ್ಣ ಮನಸ್ಸಿನಿಂದ ಪೂರ್ಣ ಪ್ರಾಣದಿಂದ ನಾವು ದೇವರ ದರ್ಶನ ಬಯಸಬೇಕು. ಹೇಳಿರಿ, ಗೆಟ್ ಅಪ್, ಎನ್ಕರೇಜ್ ಮಾಡ್ತಾ ಇದ್ದಾನೆ. ಏನು? ಯೆಹೋವನ ಪವಿತ್ರಾಲಯವನ್ನ ಕಟ್ಟಿರಿ, ಆಲಯವನ್ನು ಕಟ್ಟಿರಿ. ಆಮೇಲೆ ಹೇಳ್ತದೆ, ದೇವಾರಾಧನೆಯ ಸಾಮಗ್ರಿಗಳು. ಈಗ ಕೆಲವರು ನಮಗೆ ಹೇಳ್ತಾರೆ, ಅಯ್ಯ ನಿಮ್ಮ ಆಲಯಕ್ಕೆ ಏನಾದರೂ ಬೇಕಾ ಅಂತ ಕೇಳ್ತಾರೆ. ಪಾಪ ಬಡವರು, ಇಲ್ಲದೇ ಇರುವಂಥವ್ರು ಯಾರು ಸರಿಯಾಗಿ ಕೇಳಲ್ಲ ಬಿಡ್ರಿ. ಆದರೆ ಅವ್ರು ಹೇಳೋದೇನೆಂದರೆ, ನಾವೇನಾದರೂ ಒಂದು ಚೇರ್ ಕೊಡ್ತೀವಿ, ಒಂದು ಫ್ಯಾನ್ ಕೊಡ್ತೀವಿ ಆಲಯಕ್ಕೆ ಅಂತ ಹೇಳ್ತಾರೆ. ಸಂತೋಷ, ನಾವು ಕೇಳಲೂ ಇಲ್ಲ, ಕೊಡ್ರಿ ಅಂತ ಕೊಡ್ತೀವಿ ಅಂತ ಹೇಳುವವರಿಗೆ ಸಂತೋಷ. ಯಾಕೆಂದರೆ ದೇವರಲ್ಲಿ ವಾಕ್ಯ ಹೇಳ್ತಾ ಇದೆ, ಪೂರ್ಣ ಮನಸ್ಸಿನಿಂದ ನಾವೇನು ಮಾಡಬೇಕಂತೆ? ದೇವರ ಆಲಯಕ್ಕೆ ಸಾಮಗ್ರಿಗಳನ್ನು, ನಾನು ಹೇಳ್ತಾ ಇಲ್ಲ ಈ ವಾಕ್ಯ ನೋಡಿ, ದೇವಾರಾಧನಾ ಸಾಮಗ್ರಿಗಳನ್ನು ಯೆಹೋವನ ಹೆಸರಿಗೋಸ್ಕರ ಕಟ್ಟಲ್ಪಡುವ ಮಂದಿರದಲ್ಲಿ ಇಡಿರಿ. ಕಟ್ಟಲ್ಪಡುವ, ಕಟ್ಟಿದ ಅಲ್ಲ ನೋಡಿ, ಇದು ಹೇಳ್ತಾ ಇರೋದು, ಕಟ್ಟಲ್ಪಡುವ ಮಂದಿರದಲ್ಲಿ ಇಡಿರಿ, ಆಲ್ರೆಡಿ ತಗೊಂಬಂದು ಇಡ್ರಿ ಅಂತ ಹೇಳ್ತಾ ಇದೆ. ದೇವರಿಗೆ ಸ್ತೋತ್ರ. ನೋಡಿ, ಅದನ್ನು ಹೇಗೆ ಮಾಡಬೇಕಂತೆ? ಸಂಪೂರ್ಣ ಮನಸ್ಸಿನಿಂದ ನಾವು ಮಾಡಬೇಕು. ಈ ವಾಕ್ಯವನ್ನು ಎಷ್ಟೋ ಜನರು ಇದುವರೆಗೂ ಕೇಳಿಸ್ಕೊಂಡಿರೋದು ನನಗೆ ಗೊತ್ತು. ಆದರೆ ನೀವು ಕೇಳಿಸ್ಕೊಳ್ತಾ ಇದ್ದೀರಂದರೆ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ನಿಮ್ಮ ಜೀವಿತದಲ್ಲಿ ದೇವರು ತನ್ನ ಕೃಪೆಯನ್ನು, ಒಡಂಬಡಿಕೆಯನ್ನು ನೆರವೇರಿಸಬೇಕೆಂದು ಆತನು ಆಶಿಸ್ತಾ ಇದ್ದಾನೆ. ಹಾಗಾದರೆ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು ಏನೇ ಮಾಡಲಿ, ದೇವ್ರ ವಾಕ್ಯ ಹೇಳ್ತೇವೆ, ನೀವು ತಿಂದರೂ ಕುಡಿದರೂ ಏನೇ ಮಾಡಿದರೂ ಕರ್ತನ ಮಹಿಮೆಗಾಗಿ ಮಾಡಿರಿ. ಅದನ್ನು ಹೇಗೆ ಮಾಡಿರಿ? ಸಂಪೂರ್ಣ ಮನಸ್ಸಿನಿಂದ ಮಾಡಿರಿ, ಪೂರ್ಣ ಹೃದಯದಿಂದ ಮಾಡಿರಿ. ಗಲಿಬಿಲಿಯಿಂದ, ಕೋಪದಿಂದ, ಬೇಸರದಿಂದ ತೋರಿಸಿಕೊಳ್ಳುವುದಕ್ಕಾಗಿ ಯಾವುದನ್ನು ಮಾಡದೆ ದೇವರಿಗೆ ಮಹಿಮೆಯಾಗಿ ಜೀವಿಸಿರಿ ಎಂಬುದಾಗಿ ಕರ್ತನು ನಿಮ್ಮನ್ನು, ನನ್ನನ್ನು ಅನುಗ್ರಹಿಸಲಿ, ತನ್ನ ಕೃಪೆಯನ್ನು, ಒಡಂಬಡಿಕೆಯನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನೇ, ಪರಲೋಕ ದ್ವಾರಗಳನ್ನು ತೆರೆದು ನಿಮಗೆ ಸ್ಥಳ ಹಿಡಿಸಲಾರದಷ್ಟು ಸುವರಗಳನ್ನು ಸುರಿಸುತ್ತೇನೋ ಇಲ್ಲವೋ ಹೀಗೆ ನನ್ನನ್ನು ಪರೀಕ್ಷಿಸಿರಿ ಎಂದು ನಿನ್ನ ಭಕ್ತನ ಮೂಲಕವಾಗಿ ನಮಗೆ ಹೇಳುತ್ತೀರಿ. ಹೌದು ಸ್ವಾಮಿ, ನಾವು ಮಾಡಬೇಕಾದ ಕಾರ್ಯ ಈಗ ನಾವು ಕೇಳಿಸಿಕೊಂಡಿದ್ದೇವೆ. ನಮ್ಮ ಸಮಯವನ್ನು, ನಮ್ಮ ತಲಾಂತನ್ನು, ನಾವು ಪ್ರೀತಿಸುವುದನ್ನು, ನಾವು ಕೊಡುವ ಕಾಣಿಕೆಯನ್ನು, ನಾವು ಮಾಡುವ ಸೇವೆಯನ್ನು,
ನಾವು ದರ್ಶನವನ್ನು ಯಾವುದನ್ನು ನಾವು ಅಪೇಕ್ಷಿಸಿದರೂ ಕೂಡ ಪೂರ್ಣ ಮನಸ್ಸಿನಿಂದ ಮಾಡುವುದಾದರೆ ನೀವು ಖಂಡಿತವಾಗಿಯೂ ಕರ್ತನೇ ನಮ್ಮನ್ನು ಅತಿಶಯವಾಗಿ ಅದ್ಭುತವಾಗಿ ಮಾಡಲಿಕ್ಕಿದ್ದೀರಿ. ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಅಪ್ಪ ದೇವರೇ, ನೀನು ಮಹೋನ್ನತನಾಗಿರುವುದರಿಂದ ನಿನ್ನ ಪಾದ ಸನ್ನಿಧಿಗೆ ಬಂದಿದ್ದೇವೆ. ಈ ದಿನ ಈ ಪ್ರಿಯ ದೇವ ಮಕ್ಕಳು ಅವರು ಏನೇ ಮಾಡಿದರೂ ಮನಪೂರ್ವಕವಾಗಿ ಮಾಡುವಂತೆ ನೀನು ಸಹಾಯ ಹಸ್ತ ಚಾಚಿಕೊಡು. ಆ ಮೂಲಕ ನೀನು ಅವರೊಟ್ಟಿಗೆ ಪಿತೃಗಳೊಟ್ಟಿಗೆ ಜನರೊಟ್ಟಿಗೆ ಅದ್ಭುತವಾಗಿ ಹೇಳಿದ್ದಿ, ನಾನು ನಿನ್ನನ್ನು ತಲೆಯಾಗಿ ಮಾಡುತ್ತೇನೆ ಹೊರತು ಬಾಲವಾಗಿ ಅಲ್ಲ. ನಾನು ನಿನ್ನ ಮೇಲಾದ ಸುವರಗಳಿಂದ ಸುರಿಸುತ್ತೇನೆ ಹೊರತು ನಿನ್ನನ್ನು ಕೈ ಬಿಡುವುದಿಲ್ಲ. ನಿನ್ನನ್ನು ಆಕಾಶದ ನಕ್ಷತ್ರಗಳನ್ನಷ್ಟು ಮಾಡುತ್ತೇನೆ ನಿನ್ನ ಸಂತತಿಯನ್ನು. ಈಗೋ ನಿನ್ನನ್ನು ನಿನ್ನ ಕುಟುಂಬವನ್ನು ರಕ್ಷಿಸುತ್ತೇನೆ, ಕೈ ಬಿಡುವುದಿಲ್ಲ ಎಂದು ಅನೇಕ ವಾಗ್ದಾನಗಳನ್ನು ಕೊಟ್ಟು ನೆರವೇರಿಸುವ ದೇವರು ನೀನು. ಪ್ರತ್ಯೇಕವಾಗಿ ಇವತ್ತು ವಾಕ್ಯವನ್ನು ಇದುವರೆಗೂ ಕೇಳಿದತ್ತ ಈ ದೇವಜನರ ಮೇಲೆ ಇರಲಿ. ನೀವು ಏನು ಅವರ ಹೃದಯದಲ್ಲಿ ಮಾತನಾಡಿದಿರೋ ನನಗೆ ಗೊತ್ತಿಲ್ಲ, ಆದರೆ ಅದರಂತೆ ನಡ್ಕೊಳ್ಳುವಾಗ ನೀನು ಮೇಲಾದ ಮಹತ್ತಾದ ಅದ್ಭುತವಾದ ಕೃತ್ಯಗಳನ್ನು ಅವರ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನಾಗಿದ್ದೀರಿ. ಸ್ತೋತ್ರ. ಈಗೋ ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ ಅವರಿಗೆ ಸಮಾಧಾನವು, ಅವರ ಕುಟುಂಬಕ್ಕೆ ದೇವರೇ ನೆಮ್ಮದಿಯು, ಒಂದು ತೀರ್ಮಾನವು, ನಾನು ದೇವರ ಆಲಯಕ್ಕಾಗಿ, ದೇವರ ಸೇವೆಗಾಗಿ, ದೇವರಿಗೆ ಸಮಯ ಕೊಡಲಿಕ್ಕಾಗಿ ನಾನು ಸಿದ್ಧ ಇದ್ದೇನೆ ಎಂದು ತೀರ್ಮಾನಿಸಿಕೊಂಡಾಗ ನೀನು ಅವರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಿ. ನೀನು ಮಾಡಿಕೊಂಡ್ರು ಒಡಂಬಡಿಕೆಯನ್ನು ನೆರವೇರಿಸುವಂಥ ದೇವರಾಗಿದ್ದಿ. ಸ್ತೋತ್ರ. ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳಯ್ಯ. ಸರ್ವ ಸ್ತುತಿ ಘನಮಾನ ಮಹಿಮೆಗಳು ನಿನಗೆ ಮಾತ್ರ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಕೇಳಿದಾತನು ನಮಗೆ ಸಹಾಯಸ್ತ ಚಾಚುವಾತನಾಗಿರುವ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.